ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಝೀನರ್ ಡಯೋಡ್ ರಿಲೇಟೆಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೆ ಕೊಟ್ಟಿರೋ ಕ್ವಶನ್ ಏನು, ಫೈಂಡ್ ದ ಝೀನರ್ ಕರೆಂಟ್ ಅಂಡ್ ದ ಪವರ್ ಡಿಸಿಪೇಟೆಡ್ ಅಕ್ರಾಸ್ ದ ಝೀನರ್ ಡಯೋಡ್. ಝೀನರ್ ಡಯೋಡ್ ಅಕ್ರಾಸ್ ಎಷ್ಟು ಪವರ್ ಮತ್ತೆ ಕರೆಂಟ್ ಡಿಸಿಪೇಟ್ ಆಗಿದೆ ನೋಡ್ಬೇಕು. ಸೊ ಫಸ್ಟ್ ನಾವೇನ್ ಮಾಡಬೇಕು, ಈ ಝೀನರ್ ಡಯೋಡ್ ಎಲ್ಲಿ ವರ್ಕ್ ಆಗುತ್ತೆ? ಝೀನರ್ ಡಯೋಡ್ ವರ್ಕ್ ಆಗೋದು ನಮ್ಮ ಬ್ರೇಕ್ ಡೌನ್ ರೀಜನ್ ಅಲ್ಲಿ. ಸೊ ಬ್ರೇಕ್ ಡೌನ್ ರೀಜನ್ ಅಲ್ಲಿ ಇದು ವರ್ಕ್ ಆಗ್ಬೇಕು ಅಂತ ಅಂದ್ರೆ ಏನಾಗಿರ್ಬೇಕು ನನ್ನ ಕಂಡೀಷನ್, ವೋಲ್ಟೇಜ್ ಅಕ್ರಾಸ್ ದ ಝೀನರ್ ಡಯೋಡ್ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ ಮ್ಯಾಕ್ಸಿಮಮ್ ವೋಲ್ಟೇಜ್. ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಅಂದ್ರೇನು, ಆ ಝೀನರ್ ವೋಲ್ಟೇಜ್ಗಿನ್ನ ಜಾಸ್ತಿ ಇರಬೇಕು. ಸೊ ಎಷ್ಟು ಕೊಟ್ಟಿದ್ದಾರೆ, ಅದು 10 ವೋಲ್ಟ್. 10 ವೋಲ್ಟ್ಗಿನ್ನ ವಿ ಟಿ ಎಚ್ ಅಂತ ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಝೀನರ್ ಡಯೋಡ್ ಏನಾದ್ರೂ 10 ವೋಲ್ಟ್ಸ್ಗಿನ್ನ ಜಾಸ್ತಿ ಇದ್ರೆ ಅಲ್ಲಿ ವರ್ಕ್ ಆಗುತ್ತೆ ಅಂತ ಅರ್ಥ. ಅವಾಗ ಮಾತ್ರ ನಾವು ಕರೆಂಟ್ ಮತ್ತೆ ಪವರನ್ನು ನಾವು ಜನರೇಟ್ ಮಾಡ್ತಾ ಹೋಗ್ಬೋದು. ಸೊ ವಿ ಟಿ ಎಚ್ನ ಫಾರ್ಮುಲಾ ಏನು, ಸಾರಿ ಈ ಕಡೆ ಬರೀತೀನಿ. ಸೊ ವಿ ಟಿ ಎಚ್ ಈಸ್ ಈಕ್ವಲ್ ಟು ಆರ್ ಎಲ್ ಪ್ಲಸ್ ಆರ್ ಎಸ್ ಇಂಟು ವಿ ಎಸ್. ಸೊ ಇಲ್ಲಿ ವಿ ಎಸ್ ಅಂತ ಅಂದರೆ ಸೋರ್ಸ್ ವೋಲ್ಟೇಜ್, ಆರ್ ಎಸ್ ಅಂತ ಅಂದರೆ ಸೀರೀಸ್ ರೆಸಿಸ್ಟೆನ್ಸ್, ಆರ್ ಎಲ್ ಅಂತ ಅಂದರೆ ಲೋಡ್ ರೆಸಿಸ್ಟೆನ್ಸ್ ಯಾವತ್ತಿದ್ರೂ ಝೀನರ್ ಡಯೋಡಿಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಅದರ ವ್ಯಾಲ್ಯೂನ ಪುಟ್ ಮಾಡ್ತಾ ಬರೋಣ. ಸೊ ಆರ್ ಎಲ್ನ ವ್ಯಾಲ್ಯೂ ಏನು, 1 ಕಿಲೋ ಓಮ್ ಬೈ 1 ಕಿಲೋ ಓಮ್ ಇಂಟು ಪ್ಲಸ್ ಆರ್ ಎಸ್ ವ್ಯಾಲ್ಯೂ ಏನು 250 ಓಮ್ ಇಂಟು ವಿ ಎಸ್ 80. ಸೊ ಇದರ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ ಅಂತಂದರೆ ಫೈನಲಲ್ಲಿ, ಸೊ ವಿ ಟಿ ಎಚ್ ಈಸ್ ಈಕ್ವಲ್ ಟು 14.4 ವೋಲ್ಟ್. ಸೊ 14.4 ವೋಲ್ಟ್ ನನಗೆ ವಿ ಟಿ ಎಚ್ ಬಂತು. ಸೊ ನನಗೆ ಕಂಡೀಷನ್ ಏನು ಬೇಕಾಗಿದ್ದು, ವಿ ಟಿ ಎಚ್ ಈಸ್ ಗ್ರೇಟರ್ ದೆನ್ 10 ವೋಲ್ಟ್. ಸೊ ಇಟ್ ಈಸ್ ಗ್ರೇಟರ್ ದೆನ್ 10 ವೋಲ್ಟ್. ಸೊ ನಾನಿವಾಗ ಏನು ಮಾಡ್ಬೋದು, ಇದು ಬ್ರೇಕ್ ಡೌನ್ ರೀಜನಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು. ಸೊ ಇಟ್ ವರ್ಕ್ಸ್ ಇನ್ ಬ್ರೇಕ್ ಡೌನ್ ರೀಜನ್. ಸೊ ಬ್ರೇಕ್ ಡೌನ್ ರೀಜನ್ ಆಗಿರೋದ್ರಿಂದ ಏನಾಯಿತು, ಕಾನ್ಸ್ಟೆಂಟ್ ವೋಲ್ಟೇಜನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾನು ಬರೀಬೋದು. ಸೊ ಕಾನ್ಸ್ಟೆಂಟ್ ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡಿ. ಇವಾಗ ನಾನೇನು ಮಾಡಬೇಕು, ಅವ್ರೇನು ಕೇಳಿರೋದು ಕರೆಂಟ್ ಮತ್ತು ಪವರ್. ಸೊ ಕರೆಂಟ್ ಯಾವುದು, ಐ ಎಲ್ ಅಂತ ಅಂದರೆ ಲೋಡ್ ರೆಸಿಸ್ಟೆನ್ಸ್ ಅಕ್ರಾಸ್ ಇರೋದನ್ನ ನಾನು ಫಸ್ಟು ಫೈಂಡ್ ಔಟ್ ಮಾಡಿ, ಆಮೇಲೆ ಈ ಐ ಎಸ್ ಅಂತ ಅಂದರೆ ಸೊ ಸೀರೀಸ್ ಆಗಿರುವಂಥ ಕರೆಂಟ್. ಸೊ ಈ ಸೀರೀಸಲ್ಲಿರೋದೇ ಇದರಲ್ಲೂ ಮುಖಾಂತರನೂ ಫ್ಲೋ ಆಗೋದು. ಆದರೆ ಇದರ ಮುಖಾಂತರ ಫ್ಲೋ ಆಗಬೇಕಾದ್ರೆ ಇವೆರಡೂ ಕೂಡ ಪ್ಯಾರಲಲ್ ಆಗಿರೋದ್ರಿಂದ ಈ ಲೋಡ್ ರೆಸಿಸ್ಟೆನ್ಸ್ ಮತ್ತು ಇದರ ಲೋಡ್ ರೆಸಿಸ್ಟರ್ ಮತ್ತು ಇದರ ಮುಖಾಂತರ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ, ನನಗೆ ಫಸ್ಟ್ ಏನು ಮಾಡಬೇಕು, ನಾನು ಐ ಎಲ್ನ ಫೈಂಡ್ ಔಟ್ ಮಾಡಬೇಕು. ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ಐ ಎಲ್. ಸೊ ಐ ಎಲ್ನ ಫಾರ್ಮುಲಾ ಏನಿರುತ್ತೆ, ವಿ ಝಡ್ ಅಂತ ಅಂದರೆ ವೋಲ್ಟೇಜ್ ಆಫ್ ದ ಝೀನರ್ ಡಿವೈಡೆಡ್ ಬೈ ಆರ್ ಎಲ್ ಅಂತ ಅಂದರೆ ಲೋಡ್ ರೆಸಿಸ್ಟೆನ್ಸ್. ಸೊ ವಿ ಝಡ್ನ ವ್ಯಾಲ್ಯೂ 10 ವೋಲ್ಟ್ ಬೈ ಆರ್ ಎಲ್ನ ವ್ಯಾಲ್ಯೂ 1 ಕಿಲೋ ಓಮ್. ಸೊ ಇದೇನು ಬರುತ್ತೆ, 10 ಮೆಗಾ. ಸೊ 10 ಮಿಲಿ ಆಂಪಿಯರ್ ನನಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ನನಗೆ ಐ ಎಲ್ ಸಿಕ್ತು. ಸೊ ಇವಾಗ ಐ ಎಸ್ನ ಫಾರ್ಮುಲಾ ಏನು, ಈ ಫಾರ್ಮುಲಾಗಳೆಲ್ಲ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಅಂದರೆ ಹಿಂದಿನ ವಿಡಿಯೋನ ನೋಡಿ, ಝೀನರ್ ಡಯೋಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್, ಅದರಲ್ಲಿ ಮಾಡಿರ್ತೀವಿ. ಸೊ ಐ ಎಸ್ ಈಸ್ ಈಕ್ವಲ್ ಟು ವಿ ಎಸ್. ಸೊ ಐ ಎಸ್ ಎಲ್ಲಿ ಪಾಸ್ ಆಗ್ತಾ ಇದೆ, ಎರಡು ವೋಲ್ಟೇಜ್ ಸೋರ್ಸ್ನ ಮಧ್ಯೆ, ಯಾವುದು ವಿ ಎಸ್ ಮತ್ತು ವಿ ಝಡ್. ಸೊ ವಿ ಎಸ್ ಮೈನಸ್ ವಿ ಝಡ್ ಬೈ, ಸೊ ಯಾವುದರ ರೆಸಿಸ್ಟೆನ್ಸ್ ಇವೆರಡರ ಮಧ್ಯೆ ಇರೋದು, ಆರ್ ಎಸ್. ಸೊ ಆರ್ ಎಸ್ ವಿಚ್ ಈಸ್ ಈಕ್ವಲ್ ಟು ವಿ ಎಸ್ನ ವ್ಯಾಲ್ಯೂ ಏನು 18 ಮೈನಸ್ ವಿ ಝಡ್ನ ವ್ಯಾಲ್ಯೂ 10 ಬೈ ಆರ್ ಎಸ್ನ ವ್ಯಾಲ್ಯೂ 250 ಓಮ್. ಸೊ ನನಗೆ ಫೈನಲ್ ಆಗಿ ಏನು ಬರುತ್ತೆ, 32 ಮಿಲಿ ಆಂಪಿಯರ್ ನನಗೆ ಏನು ಬಂತು, ಐ ಎಸ್. ಸೊ ನನಗೆ ಇದನ್ನು ಕಂಡುಹಿಡಿಬೇಕಿತ್ತು. ನೆಕ್ಸ್ಟ್ ಐ ಎಲ್ ಸಿಕ್ತು, ಐ ಎಸ್ ಸಿಕ್ತು. ಸೊ ಐ ಎಸ್ ಸಿಕ್ತು, ಐ ಎಲ್ ಸಿಕ್ತು. ಸೊ ಇದರ ಮುಖಾಂತರ ಫ್ಲೋ ಆಗ್ತಿರುವಂಥ ಕರೆಂಟ್ ಯಾವುದು ಅಂತ ಕೂಡ ನಾವು ಕಂಡುಹಿಡಿತಾ ಹೋಗೋಣ. ಯಾವುದು, ಐ ಝಡ್. ಸೊ ಐ ಝಡ್ ಈಸ್ ಈಕ್ವಲ್ ಟು ಐ ಎಸ್ ಮೈನಸ್ ಐ ಎಲ್. ಸೊ ಐ ಎಸ್ ಮೈನಸ್ ಐ ಎಲ್, ಐ ಝಡ್ ಈಸ್ ಈಕ್ವಲ್ ಟು ಐ ಎಸ್ ಮೈನಸ್ ಐ ಎಲ್. ಐ ಎಸ್ ವ್ಯಾಲ್ಯೂ ಏನು 32 ಮೈನಸ್ ಐ ಎಲ್ ವ್ಯಾಲ್ಯೂ ಏನು 10. ಸೊ ನನಗೆ 22 ಮಿಲಿ ಆಂಪಿಯರ್ ಯಾವುದ್ರ ವ್ಯಾಲ್ಯೂ ಬಂತು, ಐ ಝಡ್ಡಿನ ವ್ಯಾಲ್ಯೂ ಬಂತು. ಸೊ ಇವಾಗ ಏನು ಮಾಡಿದ್ವಿ, ಐ ಎಲ್, ಐ ಎಸ್ ಮತ್ತು ಐ ಝಡ್ ಮೂರು ಮುಖಾಂತರನೂ ಫ್ಲೋ ಆಗ್ತಿರುವಂಥ ಕರೆಂಟನ್ನು ಫೈಂಡ್ ಮಾಡಿದ್ವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಪವರ್ ಡಿಸಿಪೇಟೆಡ್ ಅಕ್ರಾಸ್ ದ ಝೀನರ್ ಡಯೋಡ್, ಏನು
ಪವರ್ ವಿಚ್ ಈಸ್ ಡಿಸಿಪೇಟೆಡ್ ಅಕ್ರಾಸ್ ದ ಝೀನರ್ ಡಯೋಡನ್ನು ನಾನು ಫೈಂಡ್ ಮಾಡ್ತಾ ಹೋಗಬೇಕು. ಹೇಗೆ ಫೈಂಡ್ ಮಾಡೋದು ಅಂತಂದರೆ, ಪವರಿನ ಫಾರ್ಮುಲಾ ಏನು, ಪಿ ಈಸ್ ಈಕ್ವಲ್ ಟು ಐ ವಿ. ಸೊ ಯಾವುದ್ರ ಮುಖಾಂತರ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು, ಝೀನರ್. ಸೊ ಪಿ ಝಡ್ ಈಸ್ ಈಕ್ವಲ್ ಟು ಐ ಝಡ್ ಇಂಟು ವಿ ಝಡ್. ಸೊ ಐ ಝಡ್ನ ವ್ಯಾಲ್ಯೂ ಏನಿದೆ, 22 ಮಿಲಿ ಆಂಪಿಯರ್, 22. ನೆಕ್ಸ್ಟ್ ಇಂಟು ವಿ ಝಡ್, ಮ್ಯಾಕ್ಸಿಮಮ್ ವೋಲ್ಟೇಜ್. ವಿ ಝಡ್ನ ವ್ಯಾಲ್ಯೂ ಏನು, 10 ವೋಲ್ಟ್. ಸೊ ನನಗೆ ಫೈನಲ್ ಆನ್ಸರ್ ಏನು ಬರುತ್ತೆ, 220 ಮಿಲಿ ವೋಲ್ಟ್ಸ್. ಸೊ ನನಗೆ ಪಿ ಝಡ್ ಅಂದರೆ ಪವರ್ ಡಿಸಿಪೇಟೆಡ್ ಅಕ್ರಾಸ್ ದ ಝೀನರ್ ಡಯೋಡ್, ಮತ್ತು ಪ್ರತಿಯೊಂದ್ರದ್ದು ಕೂಡ ನನಗೆ ಝೀನರ್ ಕರೆಂಟ್ ಐ ಝಡ್ನು ಕೂಡ ಕಂಡಿಡಿದೆ, ಮತ್ತು ಐ ಎಲ್ ಮತ್ತು ಐ ಎಸ್ನು ಕೂಡ ಕಂಡಿಡಿದೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.